ಹಾಯ್ ಗಾಯ್ಸ್, ಇವತ್ತು ನಾವು ನಮ್ಮ ಕೂರ್ಗ್ ಸ್ಪೆಷಲ್ ಆದಂತಹ ಪಂದಿ ಕರಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ನಾವು 1 kg ಆಗುವಷ್ಟು ಪೋರ್ಕ್ ತಗೊಂಡಿದ್ದೀವಿ. 5 ರಿಂದ 6 ಬೆಳ್ಳುಳ್ಳಿ ಹೆಸಳು ಮತ್ತು 5 ರಿಂದ 6 ಗ್ರೀನ್ ಚಿಲ್ಲಿ, ಯಾಕಂತಂದರೆ ನೆಕ್ಸ್ಟ್ ನಾವು ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡೋದ್ರಿಂದ 5 ರಿಂದ 6 ಅಷ್ಟು ಚಿಲ್ಲಿನ ತೊಗೊಂಡ್ರೆ ಸಾಕು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ತಗೋಬೇಕು. ಮತ್ತು ಇಲ್ಲಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀವಿ ಮತ್ತು 1 ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀವಿ. ಈಗ ತೆಗೆದುಕೊಂಡಿರೋ ಮಾಂಸನ ನೀಟಾಗಿ ಅರಿಶಿಣ ಮತ್ತು ಉಪ್ಪು ಹಾಕಿ ವಾಶ್ ಮಾಡಿ ಇಟ್ಕೋಬೇಕು. ಮತ್ತು ಒಂದು ನಿಂಬೆಹಣ್ಣು ತೊಗೊಂಡಿದ್ದೀವಿ. ಈಗ ಅದಕ್ಕೆ ಅರಿಶಿಣ ಉಪ್ಪು ಹಾಕಿ ಚೆನ್ನಾಗಿ ಕಲಸಿಡಬೇಕು. ನಂತರ ಸ್ವಲ್ಪ ಚಿಲ್ಲಿ ಪೌಡರ್ನ ಬ್ಲ್ಯಾಕ್ ಕಲರ್ ಬರೋ ತನಕ ಹುರಿದು ಇಟ್ಕೋಬೇಕು. ಈ ಕಲರ್ಗೆ ಟರ್ನ್ ಆಗೋ ತನಕ ಹುರ್ಕೋಬೇಕು. ಇವಾಗ ಹಸಿ ಮಾಂಸಕ್ಕೆ ಉಪ್ಪು, ಅರಿಶಿಣದ ಪುಡಿ, ಹುರಿದಂತಹ ಖಾರದ ಪುಡಿ, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ನೀಟಾಗಿ ಹೊಂದ್ಕೋಬೇಕು. ಆ ಥರ ನಾವು ಕೈಯಲ್ಲಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಿರೋಂತಹ ಮಾಂಸನ ಒಂದು ಕುಕ್ಕರ್ಗೆ ಹಾಕಿ ಅದರಲ್ಲಿ 4 ರಿಂದ 5 ವಿಷಲ್ ಬರೋ ತನಕ ಬಿಡಬೇಕು. ಕುಕ್ಕರ್ ಆರಿದ ಮೇಲೆ ಲಿಡ್ ಓಪನ್ ಮಾಡಿ ಇದಕ್ಕೆ ಇವಾಗ ನಾವು ಮತ್ತೆ ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ನ ಮತ್ತೆ ಬ್ಲ್ಯಾಕ್ ಆಗಿ ಹುರ್ಕೊಂಡು ಅದನ್ನು ಮತ್ತೆ ನಾವು ಈ ಮಾಂಸ ಏನು ಬೆಂದಿರುತ್ತೆ ಅದಕ್ಕೆ ಮಿಕ್ಸ್ ಮಾಡಿ ಒಂದು 5 to 10 ಮಿನಿಟ್ಸು ಚೆನ್ನಾಗಿ ಕುದಿಸ್ಬೇಕು. ಮತ್ತು ಇಲ್ಲಿ ಸ್ವಲ್ಪ ಪೆಪ್ಪರ್ ಪೌಡರ್ನ ಯೂಸ್ ಮಾಡಬೇಕು. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ ಯೂಸ್ ಮಾಡಿದರೆ ಸಾಕು. ಈ ಕನ್ಸಿಸ್ಟೆನ್ಸಿಲಿ ಚೆನ್ನಾಗಿ ಮಾಂಸ ಬೆಂದಿರುತ್ತೆ ಮತ್ತು ಕಲರ್ ಕೂಡ ತುಂಬ ಚೆನ್ನಾಗಿರುತ್ತೆ, ಬ್ಲ್ಯಾಕ್ ಆಗಿ. ಇವಾಗ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಚಂ ಪುಳಿ ಹಾಕಿದರೆ ಇವಾಗ ತಿನ್ನಲು ರುಚಿಕರವಾದ ಪಂದಿ ಕರಿ ರೆಡಿ ಇದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.